ಸ್ಥಳಕ್ಕೆ ಸೆಂಟರ್ ಪಾಯಿಂಟ್ ನಾಗ ಇರೋದು ನಮ್ಮ ಮಠ. ಹೆಂಗ ಇಲ್ಲೆಲ್ಲ ನಮ್ ಗುಡಿ ದೇವಸ್ಥಾನಕ್ಕೆ ಇವೆಲ್ಲ ಬಾಡಿಗೆ ಬರ್ತಾವಲ್ಲ, ಹಂಗೆಲ್ಲ ಅಲ್ಲಿ ಇದೆಲ್ಲ ಜಾಗ ಮುಗಿಯಾಕ್ ಬಂದಿದ್ದೆ. ಒಂದೂರೊಳಗ ಡಾಕ್ಟರ್ ವಿಶ್ವಪ್ರಭು ಶಿವಾಚಾರ್ಯ ಮಹಾಸ್ವಾಮಿಗಳು ಪುರಾಣ ಹೇಳ್ತಾ ಇದ್ರು. ಸಾವಿರ ಸಂಖ್ಯೆಯೊಳಗ ಭಕ್ತರ ಕಂಡು ಬರ್ತಾ ಇತ್ತು. ಇದನ್ನೆಲ್ಲ ನೋಡಿರ್ತಕ್ಕಂಥ ಒಂದು ಗಿಳಿ ಪಂಜರದೊಳಗಿತ್ತದು. ಇಷ್ಟು ಮಂದಿ ಎಲ್ಲ ಎಲ್ಲಿ ಹೋಗ್ತಾರೋ ಏನು ಅಂತ ವಿಚಾರ ಮಾಡ್ತದೆ. ನನ್ನ ಜೀವನವೇ ಪಂಜರದೊಳಗೆ ಹೊಂಟೈತಿ. ಕೊನೆಯ ದಿನಗಳನ್ನ ಈ ನಿಸರ್ಗದೊಳಗೆ ಹಾರಾಡಬೇಕು, ಪರಿಸರದ ಆನಂದ ಪಡಿಬೇಕು, ನನಗೆ ಬೇಕಾದ ಹಣ್ಣು ಹಂಪಲನ್ನು ತಿನ್ನಬೇಕಂತ ಆಸೆ ಮೂಡ್ತೀವಿ. ಯಾರಲ್ಲಿ? ಗಿಳಿಯಲ್ಲಿ. ಸ್ವಲ್ಪ ಹೇಳ್ರಿ ಅಂದ್ರೆ ನನಗೂ ಸರಿ ಬರುತ್ತೆ, ನಾನು ದಿನ ದೊಡ್ಡತಾ. ಆ ಗಿಳಿಯೊಳಗೆ ಒಂದು ಆಸೆ ಮೂಡಿ, ನಾನು ಬದುಕಬೇಕು, ಇನ್ನೂ ಬದುಕಬೇಕು. ಈ ಪಂಜರದ ಬದುಕು ಬೇಡ, ಈ ಸೆರೆಮನೆಯ ವಾಸ ಬೇಡ, ಸ್ವಲ್ಪ ಹಾಯಾಗಿರ್ಬೇಕು, ಆನಂದ ಆಗಿರ್ಬೇಕು, ನನ್ನ ಆಸೆಗೆ ತಕ್ಕ ಹಾಗೆ ಹಣ್ಣುಗಳನ್ನು ತಿನ್ನಬೇಕು ಅಂತ ಆಸೆ ಮಾಡ್ತೀವಿ. ಅದಕ್ಕೆ ಏನು ಕೇಳಿಲ್ಲ. ಬಹಳ ಜನ ಹೋಗ್ತಾರೋ, ಎಲ್ಲಿ ಹೊಂಟಾರ ಇವ್ರು, ಎದಕ್ಕೆ ಹೊಂಟಾರ? ಒಬ್ಬರನ್ನ ಕರೆದು ಕೇಳ್ತಿ, ನೀವೆಲ್ಲಿ ಹೊಂಟಿರಿಪ್ಪ? ಇಲ್ಲ, ಅಲ್ಲಿ ಕೊಣ್ಣೂರ ಕಲ್ಯಾಣ ಮಠದ ಪೂಜರು ಪುರಾಣ ಹೇಳಾಕ, ಪುರಾಣ ಬಹಳ ಚೆನ್ನಾಗಿ ಹೇಳಾಕತ್ತಾರು, ಅದಕ್ಕೆ ನಾವು ದಿವಸ ಹೊಂಟಿವಿ ಅಲ್ಲಿ ಅಂತ. ಮತ್ ನೀವ್ ಏನು ಕೇಳಿ ಏನೇನೋ ಮಾಡ್ಕೊಂಡಿರಿ, ಏನು ಉದ್ದಾರ ಆಗಿದೆ ಅಂತ ಕೇಳ್ತಿ. ಗಿಳಿ ಕೇಳ್ತೀರ. ನೀವು ಬಹಳ ಮಂದಿ ಹೋಗ್ತೀರಿ, ಪುರಾಣ ಕೇಳ್ತೀರಿ, ಹಾಗೆ ಬರುವಾಗ ಶಿರಾ ಅನ್ನ ಸಾರ ಬಡದು ಹೋಗ್ತೀರಿ, ಹೋಗುವಾಗ ಧೂಳು ಎತ್ಕೊಂಡು ಹೋಗ್ತೀರಿ. ಮತ್ ಏನಾರ ಸ್ವಲ್ಪ ಸುಧಾರಣೆ ಆಗಿರೇನು ಅಂತ ಕೇಳ್ತೇವೆ. ನಾವು ಆಗಿವ್ರಿ ಅಂತ. ನೀವು ಸುಧಾರಣೆ, ನನ್ನೂ ಸ್ವಲ್ಪ ಸುಧಾರಣೆ ಮಾಡ್ರಿ, ನನ್ನೂ ಉದ್ಧಾರ ಮಾಡ್ರಿ. ನಂದೊಂದು ವಿನಂತಿ ಏನಂತ ಕೇಳಿದ್ರ, ಕೈ ಮುಗಿದು ಬೇಡ್ಕೋತನು ಹಿರಿಯರೇ, ಆ ಗುರುಗಳಿಗೆ ಬೇಡ್ಕೋರಿ. ಹಿಂಗ ಒಂದು ಪಂಜರಿದೆ, ಬಹಳ ವನವಾಸ ಇದೆ, ನನಗೆ ಮುಕ್ತಿ ಯಾವಾಗ ಸಿದ್ಧತಿ ಗುರುಗಳಿಗೆ ಕೇಳ್ಕೊಂಬರಿ ಅಂತ ಹೇಳ್ತೇವೆ. ಇಂಥ 4 ಹಿರಿಯರು ಏನಿದ್ರೆ ಎಲ್ಲಾರು ಹೋಗಿ ಕೇಳಿ, ಎಲ್ಲಾರು ಹೋದ್ರು. ಆದ್ಮೇಲೆ ಪೂಜ್ಯ ಡಾಕ್ಟರ್ ವಿಶ್ವಪ್ರಭು ಶಿವಾಚಾರ್ಯ ಸ್ವಾಮಿಗಳಿಗೆ ಸಾಷ್ಟಾಂಗ ಹಾಕಿ ಬೇಡ್ಕೊಂಡ್ರು. ಅಪ್ಪಗಳ ಅಜ್ಜರ ಒಂದು ಗಿಳಿ ಬರುವಾಗ ದಾರಿ ಒಳಗಿತ್ತು, ಪಂಜರ ಒಳಗಿತ್ತು. ನಮಗೂ ಏನ್ ಹೇಳ್ತಂದ್ರ, ನನಗೆ ಮುಕ್ತಿ ಯಾವಾಗ ಸಿಗ್ತೈತಿ ಅಂತ ಕೇಳ್ಕೊಂಡ ಬರಿ ಅಂತ ಹೇಳ್ತಿ, ಅದಕ್ಕೆ ನೀವು ಅದಕ್ಕೆ ಉತ್ತರ ಕೊಡ್ರಿ ಅಂತ ಕೇಳಿದ್ರು. ಹಾಗೆ ಆಗ್ಬೇಕು ಅಂತ ಚಿಹ್ನೆಗಳು ಆ ಭಗವಂತನು ಅವರಿಗೆ ಕೊಟ್ಟಿದ್ದಾನೆ. ಬಹುಶಃ ನಿಮ್ಮ ಬಗ್ಗೆ ಹೇಳ್ಬೇಕಂತ ಸುನಾಮಿ ಆಯ್ತಲ್ಲ, ಸುನಾಮಿ ಆಯ್ತಿಲ್ಲ. ಸುನಾಮಿ ಆದೊಳಗ ಅಲಿತಕ್ಕಂತ ಎಲ್ಲಾ ಕಪಿಗಳು, ಅಲ್ಲಿರ್ತಕ್ಕಂಥ ಎಲ್ಲಾ ಮಂಗ್ಯಗಳು, ಸುನಾಮಿ ಇನ್ನೇನು 4 ದಿವಸ ಆಗೋದಿತ್ತು, ಮೊದಲ ಆಗೋದಿತ್ತು. 4 ದಿನ ಮೊದಲ ಅಲ್ಲಿಂದ ಅವು ಪಲಾಯನ ಅದು, ಎಲ್ಲಾ ಕಪಿಗಳು ಪಲಾಯನ ಅದು. ಅಂತ ಶಕ್ತಿ ಭಗವಂತ ಅವ್ರಿಗೆ ಕೊಟ್ಟಿಲ್ಲ. ಇದನ್ನ ಯಾಕಿರು, ಇದು ಹೇಳ್ತಕ್ಕಂಥ ಘಟನೆ ಆ ಹಿರಿಯ ಗಿಳಿ ಹೇಳಿದ, ಅದೇನು ಮಾಡಲಿಲ್ಲ, ಏನೇನು ಮಾಡಲಿಲ್ಲ, ಸುಮ್ಮನೆ ಮೂರ್ತಿ ಬಿದ್ದು ಮಕ್ಕೊಂಡ್ಬಿಡ್ತಾರೆ. ಧನ್ಯವಾದಗಳು. ಇನ್ನು ಮುಂದೆ ಒಂದು ಶಿವಯೋಗಿ ಸಿದ್ದರಾಮೇಶ್ವರರ ಒಂದು ನಾಮಕರಣದ ಕೆಲವೊಂದು, ಮೊದಲೇದು ತೊಟ್ಟಿಲ, ಗೊಂಬಿ, ಗಾಡಿ, ಶಾಲ್ ಅಷ್ಟು ಸೆಟ್ಟನೆ ಇದ್ರಿ. ಅದಕ್ಕಾಗಿ ತಮ್ಮ ಭಕ್ತಿಯಿಂದ ಆ ತೊಟ್ಟಿಲನ್ನ ಬೇಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಕಂಪನಿ ಸವಾಲ್ 5,001 ರೂಪಾಯಿ. ಅಂತವರು ಬೇಡಿ ತಗೊಂಡ್ರ ಮುಂದಿನ ವರ್ಷ ಅವರಿಗೆ ಮಕ್ಕಳ ಭಾಗ್ಯ ಕರ್ನಿಸ್ತಾನ್ ಅಂತಕ್ಕಂಥ ಆಶಯದ ಆಗಿದ್ದರಿಂದ ಆ ಗುರುವಾರದಲ್ಲಿ ನಾನು ಬೇಡಿಕೊಂಡ ಸವಾಲನ್ನು ಬೇಡಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಯಾರು ಲಗ್ನ ಆಗಿರೋದು ಅಂತವರು ಕೂಡ ಹೇಳಿದ್ರೆ ಮುಂದಿನ ವರ್ಷ ಯಾರಾದ್ರೂ ನನಗೆ ನೌಕರಿ ಹೇಳಿ ಮನಸ್ಸಬೇಕು ಅಂತಂದ್ರೆ ಅವ್ರಿಗೆ ಒಮ್ಮೆ ಆಗ್ತದೆ, ತಾವೇ ಸ್ವತಃ ಬೇಡಿ ಪಡ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಕಂಪನಿ ಸಹ 5,001. ಎಲ್ಲರೂ ಬಿಡಬಹುದ್ರೆ ಅವರು ಅಂತ ಏನಿಲ್ಲ. ಹುಟ್ಟು ಮದಪ್ನವಾರ್ 1,001 ರೂಪಾಯಿ. ದಯವಿಟ್ಟು ಹಾಗೆ ಕೊಡಬೇಡಿ ಯಾರು, ದಯವಿಟ್ಟು 1,001 ರೂಪಾಯಿ. ಹುಟ್ಟು ಮದಪ್ನವಾರ್ 1 ರೂಪಾಯಿ. 1,101 ರೂಪಾಯಿ.
ಆ ಮುತ್ತಪ್ಪನ ಆಶೆಯನ್ನ ಸಿದ್ದರಾಮೇಶ್ವರ ಪ್ರಾತಸ್ಮರಣೀಯ ಜಗದಾದಿ ಜಗದ್ಗುರು ಪಂಚಾಚಾರ್ಯರಲ್ಲಿ ಬಸವರಾದಿ ಶಿವಶರಣರಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಕ್ಷೇತ್ರದ ಎಲ್ಲ ದೇವಾನುದೇವತೆಗಳಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಕೊಣ್ಣೂರು ಹೊರಗಿನ ಮಠದ ಗುರು ಪರಂಪರೆಗೆ ಹಾಗೂ ಸಾರಂಗ ಮಠದ ಗುರು ಪರಂಪರೆಗೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಪ್ರಸ್ತುತ ಪೂಜ್ಯಗುರುಗಳಾಗಿರುವಂತಹ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರ ಪವಿತ್ರ ಪಾದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಶ್ರಾವಣ ಮಾಸದ ನಿಮಿತ್ತವಾಗಿ ನಡೆದು ಬಂದಿರುವಂತಹ ಸಿದ್ದರಾಮೇಶ್ವರರ ಪುರಾಣದ ಮಂಗಲ ಸಮಾರಂಭದ ಈ ಪವಿತ್ರ ವೇದಿಕೆಯ ಮೇಲೆ ಸಾನ್ನಿಧ್ಯವನ್ನು ಕರುಣಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪರಮ ಪೂಜ್ಯರಾದ ಮರೇಬುದ್ದಿ ಮಂಟೂರು ಬಿಯಬುದ್ಧಿಯ ಸಂಸ್ಥಾನ ಮಠದ ಮಠಾಧ್ಯಕ್ಷರಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪ್ರಭುತೋಂಟದಾರೆ ಮಹಾಸ್ವಾಮಿಗಳವರ ಪವಿತ್ರ ಜಂಗಮ ಚರಣಗಳಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ವಿರಾಜಮಾನರಾಗಿರುವಂತಹ ಗದ್ದಿಗೆ ಪೂಜಾರಿಗಳವರಲ್ಲಿ ಹಾಗೆ ನಿಮಗೆಲ್ಲ ಒಂದು ತಿಂಗಳ ಪರ್ಯಂತರವಾಗಿ ಅತ್ಯಂತ ಸುಂದರವಾಗಿರುವಂತಹ ಸಿದ್ದರಾಮೇಶ್ವರ ಚರಿತ್ರೆಯನ್ನು ಹೇಳಿರುವಂತಹ ನಮ್ಮವರೇ ಆದ ಶಿವಕುಮಾರ ಶಾಸ್ತ್ರಿಗಳವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೆ ಮಲ್ಲಯ್ಯ ಸ್ವಾಮಿಗಳವರಲ್ಲಿ ನಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರಲ್ಲಿ ಭಜನಾ ಮೇಳದವರಲ್ಲಿ ಹಾಗೆ ಅಕ್ಕಮಹಾದೇವಿಯ ದೇವಸ್ಥಾನದ ಎಲ್ಲ ಸಮಿತಿಯವರಲ್ಲಿ ನಮ್ಮ ಗ್ರಾಮದ ಎಲ್ಲ ತಾಯಿ ತಂದೆ ತಾಯಿಗಳಲ್ಲಿ ಮುದ್ದು ಮಕ್ಕಳಲ್ಲಿ ಅನಂತ ಶರಣಾರ್ಥಿ. ನೀವೆಲ್ಲ ಪಾಪ ತಿಂಗಳ ಪರ್ಯಂತರ ಕೇಳಿರಿ, ಅದನ್ನೆಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ರಿ ಅನ್ನುವಂತ ಮಾತನ್ನ ಹೇಳಿ ಆಗಲೇ ನಿಮ್ಗೆಲ್ಲ ಅಜ್ಜವರು ನಿಮ್ಗೆಲ್ಲ ಮಠಕ್ಕೆ ಕರೆದ್ರು ಬರ್ಬೇಕು, ಬರ್ಲಿಲ್ಲ ಅಂದ್ರೆ ನಮ್ದು CC ಕ್ಯಾಮೆರಾ ಹಾಕಿನಿ ಅಂತ ಹೇಳಿ. ಖರೆ ನಮ್ಮ ಊರಾಗ ನೋಡೋದೊಂದು ರೂಲ್ಸ್ ಇಟ್ಟಿರ್ತಾರ, ನಮ್ಮ ಗುರುಗಳನ್ನ ಯಾರು ಕಾರ್ಯಕ್ರಮ ಕರೆಯಂಗಿಲ್ಲೋ ಅಲ್ಲಿಗೆ ನಾವು ಯಾರು ಹೋಗಂಗಿಲ್ಲ ಅನ್ನೋದೊಂದು ರೂಲ್ಸ್ ಐತೆ ಅವ್ರು. ಹಂಗಾಗಿ ಅವ್ರು ಯಾರು ಹೋಗ್ತಾರೋ ಬಿಡ್ತಾರ ಅನ್ನೋದು ನನ್ನ ತಿಳಿದು ಇಲ್ಲಿ ಇರುವಂತಹ CC ಕ್ಯಾಮೆರಾದಿಂದ ನಾನು ನೋಡ್ತೇನೆ ಅವತ್ತ. ಸಿದ್ದರಾಮೇಶ್ವರ ಚರಿತ್ರೆ ಅಂದ್ರೆ ಸಿದ್ದರಾಮ ಅಂದ್ರೆ ಕಾಯೋಪಯೋಗಿ ಅಂತ ಕೆಲಸ ಮಾಡೋದ್ರೊಳಗೆ ದೇವ್ರ ಕಂಡ ಸಿದ್ದರಾಮೇಶ್ವರ. ಪುರಾಣ ಹೇಳಿ ಪುರಾಣ ಕೇಳಿ ಊಟ ಮಾಡಿ ದೇವರ ಕಂಡವ್ರು ಬೇರೆದವ್ರು ಇರ್ಬೋದು, ಆದ್ರೆ ಕೆಲಸ ಮಾಡೋದ್ರೊಳಗೆ ದೇವರ ಕಂಡವ್ರು ಯಾರು ಅಂದ್ರೆ ಸಿದ್ದರಾಮೇಶ್ವರ. ಕೆಲಸವೇ ನಂದ, ಗುಡಿ ಕಟ್ಟುದ ನಂದು. ನಿಮ್ಗೆ ಆಶ್ಚರ್ಯ ಅಂತಂದ್ರೆ ಬರೀ ಕೆರೆ ಕಟ್ಟುವುದು, ಗುಡಿ ಕಟ್ಟುವುದು, ಕೆರೆ ಕಟ್ಟುದು ಅಂದ್ರೆ ಏನ್ ಸರಳ ಕೆಲಸ ಅನ್ಬೇಡ್ರಿ ನೀವು. ಕೆರೆ ಕಟ್ಟುವುದು ಅಂತಂದ್ರೆ ಅತ್ಯಂತ ಶ್ರೇಷ್ಠ ಕೆಲಸ ಅದು. ಈ ಜಗತ್ತಿನೊಳಗೆ ನೀರ್ ಇರ್ಲಿಲ್ಲ ಅಂತಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಜಗತ್ತಿನೊಳಗೆ ನೀರ್ ಇರ್ಬೇಕು ಅಂದ್ರೆ ಮಳೆ ಸರಿಯಾಗಬೇಕು. ಈಗ ಮೊನ್ನೆ ನಮ್ಮದು ಮಳೆ ಸರಿ ಇತ್ತು ಅಂದ್ರೆ ಬೆಳೆ ಸರಿ ಬರ್ತದ, ಬೆಳೆ ಸರಿ ಬರ್ತದ ಅಂದ್ರೆ ರೈತ ಚಲೋ ಇರ್ತಾರ. ರೈತ ಚಲೋ ಇದ್ದ ಅಂದ್ರೆ ಈ ದೇಶ ಚಲೋ ಇರ್ತೈತಿ. ರೈತನ ಚಲೋ ಇರ್ಲಿಲ್ಲ ಅಂತಂದ್ರೆ ಏನ್ ಮಾಡಕ್ ಸಾಧ್ಯ ಅಂತ ಹೇಳಿ ನೋಡುದು. ನಾವ್ ಯಾರು ಏನು ಮಾಡಕ್ ಸಾಧ್ಯ ಆಗುದಿಲ್ಲ. ಮೊದಲು ಪಿಠೋಬ, ನಂತರ ವಿಠೋಬ. ಮೊದಲು ಪ್ರಸಾದ ಮಾಡಿ ಆರೋಗ್ಯ ಚಲೋ ಇರಬೇಕು, ಆಮೇಲೆ ಏನ್ ಕೇಳ್ಕೊಂಡು ಆಮೇಲೆ ದೇವ್ರ ಆಗುದಲ್ಲ. ಹಂಗ ಕಾರ್ಯದಲ್ಲಿ ಕೈಲಾಸವನ್ನು ಕಂಡಿರುವಂತಹ ಅತ್ಯಂತ ಶ್ರೇಷ್ಠವಾಗಿರುವಂತಹ ಒಬ್ಬ ಶರಣ ಅಂತಂದ್ರೆ ನಮ್ಮ ಸಿದ್ದರಾಮೇಶ್ವರರನ್ನ ಈ ಪುರಾಣದ ಮುಖಾಂತರ ನಿಮಗೆಲ್ಲ ತಿಳಿಸಿದ್ದಾರೆ. ಈ ಪುರಾಣ ಕೇಳುದು ಮತ್ತೆ ನಮ್ ಕಾಯಕ ಮಾಡುದು. ಈ ತಿಂಗಳು ಅಟ್ಲೀಸ್ಟ್ ನಮ್ ಜನಗಳಿಗೆ 12 ತಿಂಗಳ ಈ ಧರ್ಮ ಮಾಡಕ್ ಆಗುದಿಲ್ಲ, ಯಾವಾಗಲೂ ಪುರಾಣ ಪುಣ್ಯಕಥೆಗಳನ್ನು ಕೇಳಕ್ ಆಗುದಿಲ್ಲ ಅಂತ ಹೇಳಿ ಸೀಮಿತ ಮಾಡಿದ್ರೆ 1 ತಿಂಗಳ ಕೇಳ್ರಿಪ್ಪ, ಕೇಳ್ರಿ, ಅದನ್ನ ಜೀವನದೊಳಗೆ ಒಂದ್ ಸ್ವಲ್ಪ ಅಳವಡಿಸ್ಕೊಡ್ರಿ. ಮತ್ತೆ ಕೇಳಿದ ಮೇಲೆ ಅದನ್ನ ಅಳವಡಿಸ್ಕೊಳ್ಳಿಲ್ಲ ಅಂತಂದ್ರೆ, ಉದಾಹರಣೆಗೆ ಈಗ ದವಾಖಾನಿಗೆ ಹೋಗಿರ್ತೀವಿ, ಆರಾಮ್ ತಪ್ಪಿರ್ತೈತಿ, ಇಂಥದೊಂದು ಗುಳಿಗೆ ತಗೋ, ಇಂಥದೊಂದು ಔಷಧ ತಗೋ ಅಂತ ಹೇಳಿ ಕಳಿಸ್ತಾರೆ. ಮನೆಗೆ ಬರಲಿ ಅವ್ರು ಹೇಳ್ಯಾರಲ್ಲ, ಇಂಥವ್ ತಗೋ ಅಂತ ಹೇಳ್ಬಿಟ್ಟಾರ, ಬರ್ರಿ ಮನೆಗೆ, ರೋಗ ಕಡಿಮೆ ಆಗೈತೇನು? ಇಲ್ಲ, ಅವ್ರು ಹೇಳಿದ್ದನ್ನು ತಗೊಂಡ್ರ ಪಟ್ಟ ಹಾಕೊಂಡ್ರ ಅದನ್ನ ನಮಗ್ ಆರಾಮ ಹೆಂಗಾಕತ್ತೋ, ಹೇಳಿರೋದನ್ನು ತಲೆಯಾಗ ಹಾಕೊಂಡ್ರ ಅಷ್ಟ ನಮಗ್ ಪುಣ್ಯ ಬರ್ತದೆ. ಈಗ ತಲೆಯಾಗ ಹಾಕೊಳ್ಳಿಲ್ಲ ಅಂದ್ರೆ ಅದು ಪುಣ್ಯ ಬರಕ್ ಸಾಧ್ಯ ಇಲ್ಲ. ಈ ಕಿವಿಲೆ ಕೇಳಿ ಈ ಕಿವಿಲೆ ಬಿಟ್ಟು ಬಿಟ್ರಿ ಅಂತಂದ್ರೆ ಅದರಿಂದ ಏನೂ ಪ್ರಯೋಜನ ಆಗುದಿಲ್ಲ. ನಿಮ್ಮ ಊರೊಳಗೆ ಇಂಥ ಒಂದು ಸತ್ ಸಂಪ್ರದಾಯದಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ರಿ, ದೇವರು ನಿಮ್ಗೆಲ್ಲ ಒಳ್ಳೇದ್ ಮಾಡಿ. ಮೊನ್ನೆ ಬಂದಾಗೂ ನಾ ಒಂದ್ ಮಾತು ಹೇಳಿದೆ, ಅಲ್ಲಿ ಸಿಂದಗಿ ಸಾರಂಗ ಮಠದಲ್ಲಿ ಇಂಥದೆಲ್ಲ ಪ್ರೋಗ್ರಾಮ್ ಮಾಡುವಾಗ ನಮ್ ಗುರುಗಳು ಹೇಳ್ತಿರ್ತಾರೆ, ಈ ಹೆಚ್ಚು ಇಲ್ಲಿ ಕೂತದ್ ಬರೀ ನಮ್ ತಾಯಂದ್ರೆ ಇಲ್ಲಿ ಹೆಚ್ಚುತ್ತಾರೆ, ಪುರಾಣಕ್ಕೂ ಹೆಚ್ಚು ಅವಳ ಬರ್ತಿದ್ರೆ ಕಾಣಿಸ್ತದೆ. ಯಾಕಂದ್ರೆ ನಮ್ಮವರೆಲ್ಲ ರೈತರು ಇರೋದ್ರಿಂದ ಅವರೆಲ್ಲ ಕೆಲಸ ಮಾಡ್ಬೇಕಿರ್ತಾರ. ಹೆಣ್ಮಕ್ಳು ಸರಿಯಾಗಿದ್ರು ಅಂತಂದ್ರೆ ಮನೆ ಒಂದು ಉದ್ಧಾರ ಮಾಡ್ತಾರೆ. ಅಷ್ಟೇ ಅಲ್ಲ, ಒಬ್ಬ ಸ್ತ್ರೀ ಇಡೀ ಕುಲವನ್ನೇ ಉದ್ಧಾರ ಮಾಡ್ತಾಳಂತ. ಅದಕ್ಕೆ ಉದಾಹರಣೆ ಬೇಕಾದ ಬಹಳ ಅದಾವ. ಅದರ ಒಂದು ಉದಾಹರಣೆ ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮ ಒಬ್ಬ ರೆಡ್ಡಿ ಕುಲದಲ್ಲಿ ಹುಟ್ಟಾಳ ಅನ್ನೋ ಕಾರಣಕ್ಕಾಗಿ ಇವತ್ತು ಈ ಶ್ರೀಮಂತರ ಅದಾರ. ಒಬ್ಬ ತಾಯಿ ಮಾಡಿರುವಂತಹ ಪುಣ್ಯದ ಕೆಲಸಕ್ಕೆ ಇಡೀ ಕುಲಮುದ್ಧಾರಂತಿ ಅಂತ, ಇಡೀ ಕುಲವೇ ಉದ್ಧಾರ ಆಗಿಬಿಡ್ತದೆ ಅಂತ ಒಬ್ಬ ಹೆಣ್ಮಗಳು. ಹಂಗ ತಿಳಿದ ನಮ್ಮ ಸಿಂದಗಿ ಸಾರಂಗ ಮಠದ ಪ್ರಭು ಸಾರಂಗದೇವ ಶಿವಾಚಾರ್ಯ ಸ್ವಾಮೀಜಿ ಅವರು KG ಇಂದ PG ವರೆಗೂ ಮಹಿಳೆಯರಿಗೋಸ್ಕರ ಶಿಕ್ಷಣ ಕೊಡ್ತಾರೆ.
ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು. LKG UKG ಹಿಡ್ಕೊಂಡು ಅವ್ರು MA ಮುಗಿಸೋದವರೆಗೂ ನಮ್ದು ವುಮೆನ್ಸ್ ಎಲ್ಲ ಒಂದು ಸೆಕ್ಷನ್ ಅದ. ಅಷ್ಟೇ ಅಲ್ಲ, ಅವರು ರೊಕ್ಕಿದ್ದವ್ರು ರೊಕ್ಕ ಕೊಟ್ಟು ಹೋಗ್ತಾರ. ಬಡ ಮಕ್ಕಳು ಹೆಣ್ಮಕ್ಳು ಹೆಂಗ್ ಓದ್ಬೇಕು ಅಂತ ಯೋಚನೆ ಮಾಡಿ ಹೋದ ವರ್ಷದಿಂದ ಏನ್ ಮಾಡ್ಯಾರ ಅಂದ್ರೆ 1ನೇತೆ ಹಿಡ್ಕೊಂಡು 10ನೇತೆ ಒಳಗಿನ ಹೆಣ್ಣು ಮಕ್ಕಳು ಯಾರು ಇದ್ರಂದ್ರ ಅವರಿಗೆ ಉಚಿತವಾಗಿರುವಂತ ವಸತಿಯನ್ನು ಕೊಟ್ಟು ನಮ್ಮ ಮಠದೊಳಗೆ ಅವರಿಗೆ ಸಂಸ್ಕಾರ ಕೊಡುವಂತ ಕೆಲಸವನ್ನು ಮಾಡುವಂತದನ್ನು ಮಾಡಾಕತ್ತಾರ. ಯಾಕೆ ಇದನ್ನ ಹೇಳಾಕತ್ತೀನಿ ಅಂತಂದ್ರ, ಮನ್ಯಾಗ ಹೆಣ್ಮಕ್ಳು ಕರೆಕ್ಟ್ ಆಗಿಲ್ಲ ಅಂತಂದ್ರ, ಓನ್ಯಾಗ ಹೆಣ್ಮಕ್ಳು ಚಲೋ ಇದ್ರ ಅಂದ್ರ, ವಂಶದೊಳಗೆ ಚಲೋ ಹೆಣ್ಮಕ್ಳಿದ್ಲ ಅಂತಂದ್ರ ಆ ವಂಶನ ಬೆಳೀತದ. ಮನಿಯೊಳಗೆ ಹೆಣ್ಮಕ್ಳು ಚಲೋ ಇದ್ಲ ಅಂದ್ರ ಮನಿ ಬೆಳೀತದ. ಊರೊಳಗೆ ಹೆಣ್ಮಕ್ಳು ಚಲೋ ಇದ್ರ ಅಂದ್ರ ಊರ ಬೆಳೀತದೆ ಅನ್ನೋದಕ್ಕೆ ಅನೇಕ ಗುರುಗಳು ಯೋಚನೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ತಾಯಂದ್ರೆಲ್ಲರೂ ಮಕ್ಕಳಿಗೆ ಸಂಸ್ಕಾರ ಕೊಡುವಂತ ಕೆಲಸ ಮಾಡ್ರಿ. ನೀವು ಬರೋದ್ರ ಜೊತೆ ಅವ್ರನ್ನೂ ಪುರಾಣ ಕರ್ಕೊಂಡ್ ಬರೋದು, ಮಠಗಳಿಗೆ ಮಂದಿರಗಳಿಗೆ ಹೋಗ್ಬೇಕು. ಇತ್ತಿತ್ತಲಾಗೆ ಪ್ರಚಾರ ಮಾಡ್ಕೊತ ಹೊಂಟ್ಬಿಟ್ರೆ ಎಲ್ಲಾ ಮಠಗಳು, ಒಂದೇ ಮಠ ಅಲ್ಲ, ಒಟ್ಟು ಮಠಗಳ ಮೇಲೆ ಅಪಪ್ರಚಾರ ಮಾಡಕ್ ಶುರು ಮಾಡಿದ್ರು. ಅಂದ್ರೆ ಒಟ್ಟು ನಮ್ಮ ಸಂಸ್ಕೃತಿ ಹಾಳು ಮಾಡ್ಬೇಕು ಅನ್ನೋ ಸಂಬಂಧ ಮಠಗಳ ಮೇಲೆ ಅಪಪ್ರಚಾರ, ಇತ್ತಿತ್ತಲಾಗೆ ಗುಡಿಗಳ ಮೇಲೆ ಅಪಪ್ರಚಾರ. ಈಗ ಗುಡಿಗಳ ಮೇಲೆ ಅಪಪ್ರಚಾರ ಮಾಡಕತ್ತಾರ. ಉದಾಹರಣೆಗೆ ಧರ್ಮಸ್ಥಳ ಏನೂ ಇಲ್ಲ. ಇವತ್ತು ನೋಡ್ರಿ, ಇವತ್ತು ನ್ಯೂಸ್ ನೋಡಿರ್ಬೇಕಾದ್ರೆ ಸುಳ್ಳು ಸುದ್ದಿ ಎಬ್ಸಾರ ಅಂತ ಬಂದೈತಿ. ಇದಾಗಿ ಅದಕ್ಕೆ ತೋರಿಸಿ ಅಪ್ಪಳಿಗೆ ನಮ್ಮ ಮೊಬೈಲ್ ತೋರ್ಸಕ್ತೀನಿ. ಅದ ಧರ್ಮಸ್ಥಳದ ಮೇಲೆ ಸುಳ್ಳು ಸುದ್ದಿ ಎಬ್ಸಿಬಿಡೋರು. ಯಾರು ಹೋಗ್ಬಾರಲ್ಲ ಗುಡಿಗೆ, ಯಾರು ಮಠಕ್ಕೆ ಹೋಗ್ಬಾರ್ದು, ಯಾರು ಗುಡಿಗೆ ಹೋಗ್ಬಾರ್ದು, ಯಾರು ಚಲೋ ಆಗ್ಬಾರ್ದು. ಇದನ್ನ ನಮ್ಮವ್ರು ಮಾಡಕತ್ತಿಲ್ಲ, ಅಲ್ಲಿನವ್ರು. ಅಂದ್ರೆ ನಮ್ಮ ದೇಶದ ವಿರೋಧಿಗಳು ಅದೇನದಾರಲ್ಲ, ನಮ್ಮ ದೇಶದ ಹಿಂದೂ ಧರ್ಮದ ಮೇಲೆ ವಿರೋಧಿಗಳು ಚಾಲು ಆಗ್ಯಾರ. ಬರೀ ನಮ್ಮ ಮನಿ ಮೇಲೆ, ನಮ್ಮ ಜಾತಿ ಮೇಲೆ, ನಮ್ಮ ಊರ ಮೇಲೆ ಅಲ್ಲದ ಇಡೀ ನಮ್ಮ ದೇಶದ ಮೇಲೆ ಪ್ರಭಾವ ಬೀರಕತ್ತದ. ಇಡೀ ನಮ್ಮ ದೇಶ ಹಾಳು ಮಾಡಕ್ ಹೊಂಟಾರ. ನಮ್ಮ ದೇಶ ಹಾಳು ಮಾಡ್ಬೇಕಂದ್ರ ಸೈನಿಕರು ತಗೊಂಡ್ಬಂದ್ ಮಾಡ್ಬೇಕಂತಾರು. ಸೈನಿಕರು ಬಹಳ ಬೆಳೆಸ್ಬಾರ. ನಮ್ಮ ಮನೆಗೆ ಸೈನಿಕರನ್ನ ತಕಡಿ ಒಳಗೆ ನಿಮ್ಮನ್ ಪ್ರೀತಿ ಇಟ್ಟ ಇನ್ನೊಂದ್ ತಕಡಿ ಒಳಗೆ ಕುಬೇರಿಂದ ಒಟ್ಟು ಬಂಗಾರ ಇಟ್ರು. ನಾ ಹೇಳ್ತೇನೆ, ಕುಬೇರ್ಗ ಬಂಗಾರ ಕೊಟ್ಟಂತ ಕುಬೇರ್ಗ, ನಿನಗೆ ಬಂಗಾರ ನನಗೆ ಬೇಕಾಗಿಲ್ಪ, ನನಗೆ ನಮ್ಮ ಗ್ರಾಮದ ಪ್ರೀತಿನೇ ನನಗೆ ಬೇಕೇ ವಿನಃ ನನಗೆ ನೀನು ಬಂಗಾರ ಬೇಕಾಗಿಲ್ಲ ಅನ್ನುವಂತ ಭಾವನೆ ಹಿಂದಾದ್ರೂ ಇತ್ತು ನನಗೆ. ಹಿಂದತ್ತು ಇತ್ತನ್ನೋ ಕಾರಣಕ್ಕಾಗಿ ನಾನು 15 ವರ್ಷ ಈಗ ನಿಮ್ ಜೊತೆಗೆಲ್ಲ ಇದ್ದೀನಿ. ಅಕಸ್ಮಾತ್ ನನಗೆ ನೀವು ಬೇಡ ಅನ್ನುವಂತ ಭಾವ ಬಂದಿತ್ತಂದ್ರೆ ನಾನು ಮೈಸೂರಿನ ಕಡೆ ಮನೋರು ಬರತ್ತಿದ್ದಿಲ್ಲ. ಆದ್ರೆ ನಿಮ್ಗೆ ಯಾವತ್ತು ನಾನು ಇಲ್ಲಿಂದ ಹೋಗಿನಿ ಅನ್ನುವಂತ ಭಾವನೆ ನಿಮ್ಮೊಳಗೆ ಇರಬಾರ್ದು. ನಾನು ಯಾವಾಗ ಬೇಕಾದ್ರೂ ನಾನು ಈಗ ಸಂಪರ್ಕದಲ್ಲಿ ಇರ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಕೂಡ ಹಿಂಗ